ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ವಿಡಿಯೋನ ಮನೋಮಂದಿರದಲ್ಲಿ ಸ್ಮರಿಸಿ ಧ್ಯಾನಿಸಿ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅರಿವಿನ ಮಾರಿತಂದೆಗಳನ್ನು ಕೂಡ ಭಕ್ತಿಯಿಂದ ಸ್ಮರಿಸಿ ಧ್ಯಾನಿಸಿ ಅಂತಹ ಮಾರಿತಂದೆಗಳ ಸ್ಮರಣೋತ್ಸವದ ನಿಮಿತ್ತವಾಗಿ 173ನೇ ಶಿವಾನುಭವ ಮಾಸಿಕ ಶಿವಾನುಭವ ಕಾರ್ಯಕ್ರಮ ಇದರ ಸಂಯೋಜಕರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆರಾಧ್ಯ ಪೂಜರಾಗಿರ್ತಕ್ಕಂಥ ನಡೆದಾಡುವ ಪ್ರಭುಲಿಂಗ ಹಿರಿಯರೇ ಅಂತೀವಿ ನಾವು ಇವ್ರನ್ನ ಚಪ್ಪಾಳದಲ್ಲಿ ಅಭಿನಂದಿಸುತ್ತೇವೆ. ಪೂಜ್ಯಪಾದರಾದ ಪೂಜ್ಯ ಬಸವಾನಂದ ಪೂಜ್ಯರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿ ಇಲ್ಲಿಯವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಯಾವತ್ತು ಸಮಸ್ತ ಹಿರಿಯರೇ, ಅನುಭಾವಿಗಳೇ, ಕಾರ್ಯಕ್ರಮದ ಸಮಿತರಾಗಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ನಿಮ್ಮ ನೆನಹಾದಾಗಲಿ ಉದಯ, ಮರಹಾದಾಗಲಿ ಅಸ್ತಮಾನ, ಕೂಡಲ ಸಂಗಮ ದೇವ. ಮನಗುಂಡಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಾವೆಲ್ಲ ಪ್ರಭುಲಿಂಗಲೀಲೆ, ಬಸವ ಪುರಾಣ ಹಾಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಬಸವಣ್ಣ ಕಲ್ಯಾಣವನ್ನು ಕಟ್ಟಿದ ಅನುಭವ ಮಂಟಪವನ್ನು ಕಟ್ಟಿದ ಅಂತ ನಾವೆಲ್ಲ ಓದ್ತೀವಿ, ಅಲ್ಲಿ ಹೋದ್ರು ಶರಣ ಅಂತೀವಿ. ಅದಕ್ಕಿಂತ ಅದಂತೂ ಸತ್ಯನೇ, ಸುಳ್ಳಂತ ಅನ್ನೋದು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಲ್ಲಿ ಜನ ಕಮ್ಮಿ ಅದ, ಅದು ಬಹಳ ಮುಖ್ಯ ಇಲ್ಲ, ಬಹಳ ಜನ ಇಲ್ಲ. ಆದರೆ ಹಂಬಲದ ಜನ, ಜ್ಞಾನದ ಆಧ್ಯಾತ್ಮದ ಹಂಬಲದ ಜನ ಇಲ್ಲಿ ಬಂದಿರಲ್ಲ. ಇದು ಕೂಡ ಅನುಭವ ಮಂಟಪನೆ, ಕಲ್ಯಾಣದ ಅನುಭವ ಮಂಟಪನೆ. ಬಿಲ್ಡಿಂಗ್ಗಳು ಕಟ್ಟಬಹುದು, ನಾವೆಲ್ಲ ಸಾಕಷ್ಟು ಭಕ್ತರು ಕೊಡ್ತಾರೆ, ಸರ್ಕಾರದ ಸವಲತ್ತು ಸಿಗ್ಬೋದು. ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ. ಪೂಜ್ಯ ಬಸವಾನಂದ ಶ್ರೀಗಳು ಏನು ಮಾಡಿದ್ದಾರೆ ಸಮಾಜದಲ್ಲಿ ಅಂತ ಕೇಳಿದ್ರೆ, ಈ ಮನಗುಂಡಿ ಅಂತ ಒಂದು ನಿಸರ್ಗದ ಮಡಿಯೊಳಗೆ ಎಲ್ಲರ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಅವರು ಮಾಡಿದ್ದಾರೆ. ಪರಮ ಪೂಜ್ಯರು ಎಲ್ಲರ ಮನಸ್ಸನ್ನು ಕಟ್ಟಿದ್ದಾರೆ. ಮನಸ್ಸು ಭಾಳ ಕಟ್ಟಬೇಕಾಗಿದೆ ನಾವೆಲ್ಲ. ಯಾಕಂದ್ರೆ ಬೇಕು ಬೇಡಗಳು ಭಾಳ ಅದಾವೆ ಎಲ್ಲರಿಗೂ. ಮನಸ್ಸು ಕಟ್ಟಿದವ ಶರಣ ಆಗ್ತಾನ, ಯೋಗಿ ಆಗ್ತಾನ. ಮನಸ್ಸು ಹೇಳದಂಗೆ ಪುಣ್ಯವ ಮಂಗಿ ಆಗ್ತಾನೆ ನೋಡಿ. ಅದಕ್ಕೆ ಮನಸ್ಸು ಸಂಕಲ್ಪ ಮತ್ತು ವಿಕಲ್ಪದಿಂದ ಕೂಡಿರ್ತಕ್ಕಂಥದ್ದು ಮನಸ್ಸು. ಇಲ್ಲಿ ಬರಬೇಕಾದ್ರೆ ನನಗೆ ಏನು ಅನುಭವ ಆಗ್ತಂತ ಕೇಳಿದ್ರೆ ಎಲ್ಲರೂ ಸ್ವಲ್ಪ ಕ್ಷಮಿಸಬೇಕು. ಯಾಕಂದ್ರೆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಾನು ಸ್ವಲ್ಪ ತಡವಾಗಿ ಬಂದೆ. ಅಲ್ಲಿ ಶಿವಯೋಗ ಮಂದಿರ ಹತ್ತಿರ ಒಬ್ಬ ಸಮಾಜ ಸೇವಾ ದೀಕ್ಷೆ ಕಾರ್ಯಕ್ರಮ ಇತ್ತು. ಇವತ್ತಿನ ದಿವಸ 6 ಎಕರೆ 5 ಗುಂಟೆ ಜಾಗನ ಒಬ್ಬ ತಾಯಿ ಆ ದೇವಸ್ಥಾನ ಆಶ್ರಮಕ್ಕೆ ದಾನ ಕೊಟ್ಟರು. ಆ ಕಾರ್ಯಕ್ರಮದಲ್ಲಿ ನಾನು ತೊಡಗಿದ್ದೆ. ಮೊದಲು ಈ ಕಾರ್ಯಕ್ರಮ ಬರ್ತೀನಿ ಅಂತ ಅವ್ರ ಕಡೆ ಹೇಳಿದ್ದೆ. ಆದರೆ ಅನಿವಾರ್ಯ ಆ ಕಾರ್ಯಕ್ರಮ ಬಂದದಕ್ಕಾಗಿ ಅಲ್ಲಿ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಬರೋಕ್ಕೆ ಸ್ವಲ್ಪ ಬರ್ತಾತು. ಆದರೆ ಬರಬೇಕಾದ್ರೆ ಏನು ಅನುಭವ ಆಗ್ತದೆ ನನಗೆ ಅಂತ ಕೇಳಿದ್ರೆ, ಅಕ್ಕನ ಹಂಬಲ ಅಂತಾರೆ. ಅಕ್ಕ ಮಹಾದೇವಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಹುಡುಕಾಕ್ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ತೆಗೆಯಾಡಿದ್ರಲ್ಲ, ಇಲ್ಲಿ ಬರಬೇಕಾದ್ರೆ ಈ ನಿಸರ್ಗದ ಮಡಿಲೊಳಗ ಬಸವಾನಂದರೇ ನನಗೆ ಚನ್ನಮಲ್ಲಿಕಾರ್ಜುನ ಕಂಡನ ಆಗಿಬಿಡ್ತಿ. ಅರಮನೆಗೆ ಬಂದಾಗ, ಮಹಾಮನೆಗೆ ಬಂದಾಗ. ಇದು ನೀವು ಚಪ್ಪಾಳೆ ತರಿಸ್ಕೊಂಡು ಕೇಳಿದ ಮಾತಲ್ಲ, ನಾನು ಮನಸಾರೆ ಹೇಳುವಂಥ ಮಾತು. ಅವ್ರಿಗೆ ನನಗೆ ಬಹಳ ಪರಿಚಯ ಇಲ್ಲ, ಖರೆ ಆತ್ಮದ ಪರಿಚಯ ಇದೆ ಅವರಿಗೆ ನಮಗೆ. ಕೂಡಲ ಸಂಗಮದಿಂದ ಇಳಕಲಕ್ಕೆ ಹೊರಟಿದ್ರು ಶ್ರೀಗಳು 10-15 ವರ್ಷಗಳ ಹಿಂದೆ. ನಾನು ಇಳಕಲ ಶ್ರೀಮಠದಿಂದ ಮಹಾಂತಪ್ಪಗಳ ದರ್ಶನ ಮಾಡಿಕೊಂಡು ಶ್ರಾವಣ ಮಾಸ ಒಳಗೆ ಇರಬಹುದು ಗುಳೆದುರ್ಗ ಹೊರಟಿದ್ದೆ. ಮುಂದೆ ಕ್ರಾಶಿನಾಗ ಗಾಡಿ ಸ್ವಲ್ಪ ಅವಕಾಶ ಪಾಸ್ ಆಯಿತು. ಇವರ ಮುಖವನ್ನು ನೋಡಿದಾಗ ಸಾಕ್ಷಾತ್ ಪಂಚಾಕ್ಷರ ಗವಾಯಿಗಳ ದರ್ಶನ ನನಗೆ ಆತು ಅಂತ ನಾನು ಕೈ ಮುಗಿದೆ. ಅಂತಹ ಪರಮ ಪೂಜ್ಯರು ಇವತ್ತಿನ ದಿವಸ ನಾಡಿನೊಳಗೆ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಮನ ಪರಿವರ್ತನೆ ಮಾಡಿದ್ದಾರೆ.
ನಮ್ಮ ಹಿರಿಯರಾಗಿರ್ತ ನಮ್ಮ ಅನುಭವಿಗಳು ಹೇಳಿದರು, ಮಾತೇಕೆ ಕೃತಿಯಲ್ಲಿ ಸೊಬಗಿರಲಿ ಅಂತ ಹೇಳಿ, ಮಾತಾಡೋದು ಬೇಡ ಅಂತ ಹೇಳಿದರು. ನನಗೂ ಕೂಡ ಇಲ್ಲಿ ಏನು ಅನ್ಸಾಗತ್ತ ಅಂತ ಕೇಳಿದ್ರೆ ಮಾತು ಮೌನಾಗುತ್ತೆ. ಇದೆಲ್ಲ ಪರಿಸರ ನೋಡಿದಾಗ ಮಾತು ಮೌನಾಗ್ತದೆ. ಈ ದೇಶವನ್ನ ನಡೆಸುವ ಶಕ್ತಿ ಯಾರಿಗದ? ಯಾರು ನಡೆಸಕತ್ತಾರೆ ಹೇಳ್ಕೊಂಡು ದೇಶವನ್ನ? ಯಾರ ಕೈ ಒಳಗದೆ ದೇಶ? ಯಾರ ಕೈ ಒಳಗದ? ರಾಜಕಾರಣಿಗಳ ಕೈಯಾಗ ಇಲ್ಲ, ಇಲ್ಲ, ರಾಜಕಾರಣಿಗಳ ಕೈಯಲ್ಲಿಲ್ಲ. ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಒಬ್ಬ ಕೃಷಿಕ, ಈ 3 ಜನರ ಕೈಯೊಳಗ ದೇಶ ಅದ. ಕೃಷಿಕನ ಕೈಯೊಳಗ ದೇಶ ಅದ, ಸೈನಿಕನ ಕೈಯೊಳಗ ದೇಶ ಅದ, ಶಿಕ್ಷಕನ ಕೈಯೊಳಗ ದೇಶ ಅದ. ರಾಜಕಾರಣಿಗಳ ಕೈಯಾಗ ದೇಶ ಇಲ್ಲ. ಸುಮ್ಮ ಅವರ ಆ ಯೋಜನೆ ಈ ಯೋಜನೆಗಳದಾವ, ಇರಲಿ, ಆ ಮಾತು ಬೇರೆ. ಅದಕ್ಕೆ ಇವತ್ತಿನ ದಿವಸ ನಾವಿಲ್ಲಿ ಬಂದೀವಂದ್ರೆ ಒಬ್ಬ ಗುರು ಬೇಕು ನಮಗೆಲ್ಲ. ಅರಿವನ್ನು ತೋರಿಸುವ ಗುರು ಬೇಕು. ಅಂತಹ ಗುರು ಬಸವಾನಂದರಾಗಿದ್ದಾರೆ. ಅರಿವಿನ ವಾದಿ ತಂದೆಗಳ ಸ್ಮರಣೋತ್ಸವ ನಿಮಿತ್ತವಾಗಿ ನಾವು ಬಂದೀವಿ. ಒಬ್ಬ ಹೆಣ್ಮಗಳಿಗೆ ಭೂತ ಪ್ರೇತ ಬಡ್ಕೊಂತಂದು ಮೈಯೊಳಗೆ ಗಾಳಿ ಶಕ ಬರ್ತದೆ ನೋಡ್ರಿ. ಈ ಭಾಗದೊಳಗೆ ಐತಿಲ್ಲ ಗೊತ್ತಿಲ್ಲ, ಆ ಭಾಗದೊಳಗೆ ಭಾಳ ಜನ ಬರ್ತಾರೆ ನಮ್ಮ ಕಡೆ ಎಲ್ಲ. ಅದರ ನಮ್ಗೆ ಮೈಯೊಳಗೆ ಗಾಳಿ ಬಂದದ, ಜವ್ ಬಂದದ, ಭೂತ ಬಂದದ ಅಂತೇಳಿ ಬರ್ತಾರಲ್ಲ. ಒಂದು ಭೂತ ಬಂದಾಗ ಅದನ್ನು ಬಿಡಿಸ್ಬೇಕಾದ್ರೆ ಏನು ಮಾಡ್ತಾರಲ್ಲ, ಒಬ್ಬ ಯಾಂತ್ರಿಕನ ಕಡೆ ಮಾಂತ್ರಿಕನ ಕಡೆ ಕರ್ಕೊಂಡೋಗಿ ಲೋಭಾನ ಹಾಕಿ ಲಿಂಬೆಹಣ್ಣು ಮಂತ್ರಿಸಿ ಏನೇನೋ ಮಾಡಿ ಏನೋ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದಾಗ ಅದು ಹೋತು ಅಂತ ಹೇಳ್ತಾರೆ. ನಿನ್ನ ಹೆಸರು ಏನಂತ ಕೇಳ್ತಾರೆ. ಅದು ಮೊದಲು ನಿನ್ನ ಹೆಸರು ಏನು ಅಂತ ಅದು ಹೇಳಂಗಿಲ್ಲ. ನಾ ಹೇಳಂಗಿಲ್ಲ ಅಂತದ್ದು ನೋಡ್ರಿ, ಜಗಳ ತೆಗಿತದದು. ನಿನ್ನ ಹೆಸರು ಏನು ತಪ್ಪ ಇರ್ತದೆ. ಎಷ್ಟು ಗಟ್ಟಿಯಾಗಿ ಕೇಳ್ತಾರೆ ನಿನ್ನ ಹೆಸರು ಏನು ಅಂದ್ರೆ ಒಳಗೆ ಬಡಿಗೆ ತೊಗೊಂಡಾಗ, ನವಲಗಿರಿ ತೊಗೊಂಡಾಗ, ಅವ ಯಾವ ಮಾಂತ್ರಿಕ ಇರ್ತಾರೆ ಅವ ಎದುರು ತೊಗೊಂಡಾಗ ನನ್ನ ಮೇರ ನಾವು ಫಾತಿಮಾ ಅಂತದ್ದು. ಹೆಣ್ಮಗಳು ಲಿಂಗಾಯತರಕ್ಕೆ ದೇವ್ ಮುಸುಲ್ ಮಾಡೋದು. ಹೆಣ್ಮಗಳು ಲಿಂಗಾಯತರಕ್ಕೆ ದೇವ್ ಮುಸುಲ್ ಮಾಡೋದು. ನಿನ್ನ ಹೆಸರು ಏನು? ಮೇರ ನಾಮ್ ಫಾತಿಮಾ ಅಂತದು. ಏನು ಬೇಕು ಅಂತ ಕೇಳ್ತ. ಮಾಂತ್ರಿಕ ಕೇಳ್ದ ಏನು ಬೇಕಂದ ಅಂಡಾಚಾಯಿ ಅಂತ ಹೇಳ್ತದೆ. ಹೆಚ್ಚಿಂದ ಅನುಭವ ಇತ್ತಲ್ಲ, ಅದಕ್ಕೆ ತಿಂದು ರೂಢಿ ಇತ್ತಲ್ಲ, ಅದಕ್ಕೆಲ್ಲ ಕೊಟ್ಟು ಅದಕ್ಕೆ ಮಂತ್ರೋಪದೇಶ ಮಾಡಿ ಲೋಭಾನ ಹಾಕಿ ನವಲಗಿರಿ ತೂಣ ಬಡದು, ಬೆತ್ತ ತೂಣ ಬಡದ ಮೇಲೆ ಅದು ಹೋದ ಮೇಲೆ ನಿನ್ನ ಹೆಸರು ಏನು ಕರೆ ಹೇಳು, ನನ್ನ ಹೆಸರು ಶಿವಲಿಂಗವ್ವ ಅಂತ ಹೇಳೋದು. ಫಾತಿಮಾ ಬಿಟ್ಟು ಹ್ಯಾಂಗ ಅಲ್ಲವ ಪ್ರಭುದೇವರು ಕೂಡ ಅದೇ ಹೇಳ್ತಾರ, ಭೂತವ ಕೂಡಿ ಅದ್ಭುತವಾಯಿತು ಅಂತಾರ. ಪಂಚಭೂತಗಳು ಬಡ್ಕೊಂಡವಂತ ನಮಗ ನಿಮಗೆಲ್ಲರಿಗೂ. ಈ ಪಂಚಭೂತಗಳನ್ನ ಬಿಡಿಸುವಂತ ಅರಿವಿನ ಮಾರಿ ತಂದೆ ಬೇಕಲ್ಲ. ಅಂತಹ ಅರಿವಿನ ಮಾರಿ ತಂದೆ ಯಾರು ಅಂತ ಕೇಳಿದ್ರ ಬಸವಾನಂದರೆ ಅರಿವಿನ ಮಾರಿ ತಂದೆಗಳು. ಆ ಭೂತ ಬಿಡಿಸಬೇಕಾದ್ರೆ ಮಾಂತ್ರಿಕ ಬೇಕು. ಈ ಭೂತ ಬಿಡಿಸಬೇಕಲ್ಲ, ಗಾಳಿಯ ಭೂತ, ಬೆಂಕಿ ಭೂತ, ಮಠದ ಭೂತ, ಮನಿ ಭೂತ, ವ್ಯಾಮೋಹ ಅನ್ನುವಂಥ ಒಂದು ಭೂತದಲ್ಲ, ಮೋಹ ಅನ್ನುವಂಥ ಭೂತ. ಈ ಭೂತವನ್ನ ಬಿಡಿಸಿ ಅಲ್ಲಿ ಲೋಭಾನ ಹಾಕಿದ. ಇಲ್ಲಿ ಏನು ಮಾಡಿದ? ಭಕ್ತಿ, ಜ್ಞಾನ, ವಿವೇಕ, ವೈರಾಗ್ಯ ಅನ್ನುವಂಥ ಅರಿವಿನ ಮಾತುಗಳನ್ನು ಉಪದೇಶ ಮಾಡಿ ಪ್ರವಚನದ ಮೂಲಕ, ಆರೋಗ್ಯದ ಮೂಲಕ, ನಿಸರ್ಗದ ಮಡಿಯೊಳಗ, ನಿಸರ್ಗ ಚಿಕಿತ್ಸೆಯ ಮೂಲಕ ಅಂಥ ಔಷಧವನ್ನು ಕೊಟ್ಟು ಅದನ್ನು ಬಿಡಿಸಿದಾಗ ಇವ ಏನಂತ ಹೇಳಕತ್ತ? ಕಲ್ಲಪ್ಪ, ನಿನ್ನ ಹೆಸರೇನ? ಕಲ್ಲಪ್ಪ ಅನ್ನೋ ಭೂತ ಇತ್ತು, ದೇವ್ ಬಂದು ಪಡ್ಕೊಂಡಿತ್ತು ಅಂತದಕ್ಕೆ. ಇವ ಕಲ್ಲಪ್ಪ ಅಲ್ಲ, ಮಲ್ಲಪ್ಪ ಅಲ್ಲ, ನೀ ಯಾರು ಅಂತ ಕೇಳಿದ ಆ ಭೂತ ಹೋದಾಗ ಚಿದಾನಂದ ರೂಪ ಶಿವೋಹಂ, ನಾನು ಸಾಕ್ಷಾತ್ ಸತ್ಯದ ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಬ್ರಹ್ಮನೇ ನಾನಿದ್ದೀನಿ. ಅಂತಹ ಅರಿವನ್ನು ತೋರಿಸೋರು ಯಾರಂದ್ರೆ ನಮ್ಮ ಅರಿವಿನ ಮಾರಿದ ನಿಜಾರ್ಥದಲ್ಲಿ ನಮ್ಮ ಪೂಜ್ಯ ಬಸವಾನಂದ ಪೂಜ್ಯರಂತ ನಮಗೆಲ್ಲ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ಇವತ್ತು ಆರೋಗ್ಯವನ್ನು ಚೆನ್ನಾಗಿರ್ಕೋಬೇಕು. ನಾವಲ್ಲ ಒಬ್ಬ ಅನುಭವಿ ಹೇಳ್ತಾನೆ, ಭಾರತ ದೇಶದಾಗ ಎದಕ್ಕೂ ಕೊರತೆ ಇಲ್ಲ, ಬಹಳಷ್ಟು ಶ್ರೀಮಂತ ದೇಶ ಅಂತ ಹೇಳ್ತಾನ ಅನುಭವಿ. ಯಾವ ರೀತಿ? ಆಧ್ಯಾತ್ಮಿಕವಾಗಿ ಅಲ್ಲ, ಅದೊಂದು ಸತ್ಯ. ಆಧ್ಯಾತ್ಮಿಕವಾಗಿ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಜಗದ್ಗುರು. ಆದರೆ ಶ್ರೀಮಂತ ಆರ್ಥಿಕತೆಯಲ್ಲಿ ಕೂಡ ಬಹಳ ಶ್ರೀಮಂತ ಭಾರತ ದೇಶ ಅಂತ ಹೇಳ್ತಾನ. ಎಷ್ಟು ಸಲ? 17 ಸಲ ಯುದ್ಧ ಮಾಡಿದಂತ. ಯಾರು? ಘೋರಿ. ಎದ್ರ ಮೇಲೆ ತಗೊಂಡು ಹೋದಂತವ? ಆನಿ ಮೇಲೆ, ಒಂಟಿ ಮೇಲೆ. ಏನು? ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಇನ್ನೂ ಉಳಿದೋದು ಸಾಕಷ್ಟು ಸಂಪತ್ತು. ಹಾಗಾದ್ರೆ ಯಾಕಿದು ಆಗಲ್ಲ, ಸರಿ ಆಗಲ್ಲ ಅಂತಂದ್ರೆ ಒಂದು ದೋಷದ ಅಂತ ಹೇಳ್ತಾನ. ಆ ಸಂಪತ್ತು ಬಹಳ ಅದಲ್ಲ, ಆ ಸಂಪತ್ತು ಸರಿಯಾಗಿ ಸದ್ವಿನಿಯೋಗ ಮಾಡುವ ಬುದ್ಧಿ ಇಲ್ಲ ಭಾರತೀಯರಿಗೆ ಅಂತ ಹೇಳ್ತಾನ ನಾವು. ಅದಕ್ಕೆ ದಾನಿಗಳೇ ದಾಸೋಹದ ಜೀವಾಳವಯ್ಯ. ಆ ಅರ್ಥವನ್ನು ತಿಳ್ಕೊಂಡು ನಮ್ಮ ಪೂಜ್ಯ ಬಸವಾನಂದರು ಇವತ್ತಿನ ದಿವಸ ನಿಸರ್ಗದ ಮಡಿಯೊಳಗೆ ಶಿವಾನುಭವ ಕಾರ್ಯಕ್ರಮ ನಡೆಸ್ಯಾರ ನೋಡಿ. ಬಹಳಷ್ಟು ಬೇರೆ ಕಡೆ ನಡೆಸಬಹುದಾಗಿತ್ತು. ಅಕ್ಕನ ಹಂಬಲ,
ಚನ್ನಬಸವಣ್ಣನ ಒಂದು ಜ್ಞಾನ, ಬಸವಣ್ಣನ ಭಕ್ತಿಯಂತೆ ಎಲ್ಲರೂ ಯಾರಿಗೆ ಬೇಕಾಗದ ಅದು ಶಿವಾನುಭವ ಹೊರಗೆ ಹೇಳುವುದಲ್ಲ. ಸಂತ ಜ್ಞಾನೇಶ್ವರ ಹೇಳ್ತಾರೆ, ಬಾಜಾರಾಜ ಪುಂಡಿ ಪಲ್ಯ ನಾಹಿದೆ ಅಂತಾರೆ. ಆಧ್ಯಾತ್ಮ ಮತ್ತು ಶಿವಾನುಭವ ಅದು ಪರಮ ರಹಸ್ಯವಿದ್ಯೆ ಅಂತ ಹೇಳ್ತಾರೆ ಅವರು. ಅದು ಬಜಾರದ ಹೇಳುವಂಥದ್ದಲ್ಲ, ಅದು ಹೇಳಿದ್ರೆ ತಿಳಿಯಂಗಿಲ್ಲ. ಅದು ಸುಮ್ಮನೆ ಹಂಗೆ ಅದು ಪ್ರಚಾರ. ನಿಜಾರ್ಥದಲ್ಲಿ ತಿಳಿಯುವುದು ಎಲ್ಲಿ ಅಂತ ಕೇಳಿದ್ರೆ ಇಂಥ ಪರಿಸರದೊಳಗೆ, ನಿಸರ್ಗದ ಮಡಿಯೊಳಗೆ ಆ ಶಿವಾನುಭವ ತಿಳಿತದೆ. ಅದು ತಿಳಿಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು. ದೇಹ ಇದೊಂದು ದೇವಾಲಯ ಅಂತ ಹೇಳ್ತಾನೆ ಬಸವಣ್ಣ. ಕೂಡಲ ಸಂಗಮ ದೇವರನ್ನು ಒಲಿಸಬಂದು ಈ ಪ್ರಸಾದ ಕಾಯವೇ ಕೆಡಿಸಲಾಗದು. ಅದ್ಭುತವಾಗಿರ್ತಕ್ಕಂಥ ದೇಹ ಅದ. ಬಾಗಲಕೋಟೆಯ ವಿದ್ಯಾಗಿರಿ ಒಳಗೆ ಪ್ರವಚನ ದಯಮಾಡಿಸಿದ ಹಬ್ಬಗಳು. ಅಲ್ಲಿ ಮುಡುಪರ ಜೀವಿ ಅಂತ ಊರದ. ಅಲ್ಲಿ ಆ ಊರಿನ ಒಬ್ಬ ಹೆಣ್ಮಗಳಿಗೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ಬರ ನಿಸರ್ಗ ಚಿಕಿತ್ಸೆ ಮೂಲಕ ಕ್ಯಾನ್ಸರ್ ಗುಣಪಡಿಸಿದ್ರು. ಆ ತಾಯಿ ಬದುಕಿದ್ರು. ಆದ್ರೆ ದೈವವಶಾತ್ ಏನದು, ಅದೃಷ್ಟವಶಾತ್ ಏನಂತೀವಿ ನಾವು ಅಂತ, ಆ ಕರೋನಾದಾಗ ಸತ್ತು ಬಿಡ್ಲಿ ತಾಯಿ. ಆಕೆ ಕ್ಯಾನ್ಸರ್ದಿಂದ ಸಾಯ್ಲಿಲ್ಲ, ಕರೋನಾದಾಗ ಸತ್ರು. ಆ ತಾಯಿ ಎತ್ತಳು. ಆಕೆ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳುವಾಗ ಮಹಾಮಂತ್ರ ಬಿಟ್ಟು ಬಸವಾನಂದ 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 ಅಂತೇಳಿ ತಾಯಿ ಎಲ್ಲಿ ಕಾರಣ ಅಂತ ಆರೋಗ್ಯವನ್ನು ಕೊಡುವಂತಹ ಪರಮ ಪೂಜ್ಯರು. ದೇಹ ಬಹಳ ಅದ್ಭುತದ ಅಂತ ಹೇಳ್ತಾರೆ. 7 ಅದ್ಭುತಗಳದಾವ ಜಗತ್ತಿನೊಳಗೆ. ಬಿಜಾಪುರ ಅಂದ ತಕ್ಷಣ ನೆನಪಾಕೈತಿ ನಿಮಗೆ ಗೋಲ್ಗುಮ್ಮಟ. ಆಗ್ರಾ ಅಂದ ತಕ್ಷಣ ತಾಜ್ ಮಹಲ್ ನೆನಪಾಕೈತಿ. ಹೈದರಾಬಾದ್ ಅಂದ ತಕ್ಷಣ ಚಾರ್ಮಿನಾರ್ ನೆನಪಾಕೈತಿ. ಆಗ್ರಾ ತಾಜ್ ಮಹಲ್ ನೆನಪಾಕೈತಿ. ಇವೆಲ್ಲ ಭೌತಿಕವಾದ ಅದ್ಭುತವಲ್ಲ. ಈ ಭೌತಿಕದ ಅದ್ಭುತವೇ ಇನ್ನೊಂದು ನಿಜವಾದ ಭೌತಿಕದ ಅದ್ಭುತ ಯಾವುದು ಅಂತ ಕೇಳಿದ್ರೆ ಶರೀರವೇ ಒಂದು ಅದ್ಭುತ ಅಂತ ಹೇಳ್ತಾ ನಾವು. ಈ ಶರೀರ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಪಂಚಭೂತಗಳಿಂದ ಆಗ್ಯದ, ಪಂಚಕೋಶಗಳಿಂದ ಆಗ್ಯದ. ಈ ಶರೀರ ಬಹಳ ಅದ್ಭುತ. ಆದ್ರೆ ಏನ್ ಮಾಡ್ಕೊಳಕ್ಕೆ ನಾವೆಲ್ಲ ಒಬ್ಬ ಅನುಭಾವಿ ಕವಿ ಹೇಳ್ತಾರೆ, ಮನೋನಂದ ಅನುಭಾವಿ ಕವಿ ಈ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಸಮಾಜದಲ್ಲಿ ಆಗ್ತಕ್ಕಂಥ ದುಶ್ಚಟಗಳನ್ನು ನೋಡಿಕೊಂಡು ಮನನೊಂದು ಒಂದು ಪದ್ಯ ಬರೀತಾನ. ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮಾನವ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ, ಉಂಡು ಬರಕಿ ಹೊಡೆದಷ್ಟು ಅರಿವು ಆಚಾರದ ಕಾಯಕ ಮಾಡಲಿಲ್ಲ ಮಾನವ ಅಂತ ಬರೀತಾನ. ಅದಕ್ಕೆ ದೇಹ ಅದ್ಭುತದ. ಈ ದೇಹ ಅದ್ಭುತವಾದ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ದೇಹದೊಳಗ ಹೇಳಿದ್ರಲ್ಲ ಅರಿವಿನ ಮಾರ್ಗ ತಂದೆಗಳು, ಕಾಯಕ್ಕೆ ಕರ್ಮವೇ ಗುರುವಾಗಬೇಕು, ಜೀವಕ್ಕೆ ಮೋಕ್ಷವೇ ಗುರುವಾಗಬೇಕು. ಕಾಯಕ್ಕೆ ಕರ್ಮ ಗುರು ಆಗ್ಬೇಕಲ್ಲ. ಕರ್ಮ ಗುರು ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವೆಲ್ಲ? ಡ್ರೈವರ್ ಉದ್ದಿನ ಕಡ್ಡಿ ಬೆಳಗ್ತಾನ, ಎದಕ್ಕೆ? ಸ್ಟೇರಿಂಗ್. ಯಾಕ? ಕಾಯಕ್ಕೆ ಕರ್ಮ ಗುರು ಆಗ್ಯದಂತ ನಮ್ಮ. ಅದು ನನಗೆ ಕರ್ಮ ಗುರು ಆಗ್ಯದಂತ ನಾವೇನು ಮಾಡಕತ್ತೀವಲ್ಲವರು ಏನು ಮಾಡತ್ತೇರಿ ನಾವೆಲ್ಲ. ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಭಾರತ ಭವಗಳನ್ನು ಉಂಡೆ ಇನ್ನಾದರೂ ಕರುಣಿಸ ಚಂದ ಮಲ್ಲಿಕಾರ್ಜುನ. ಶರೀರ ಬಿಡುವ ತನಕ ಅರಿತವರ ಸಂಘವನ್ನು ನನಗೆ ಕೊಡುವಂತಾರ ಸರ್ಪಭೂಷಣ ಶಿವಯೋಗಿಗಳು, ಮುಪ್ಪಿನ ಷಡಕ್ಷರಿಗಳು. ನಾವು ಈ ಅರಿವಿನ ಮನೆಯೇ ಇದು. ಇಲ್ಲಿ ಬಂದು ಕುಂತೀವಲ್ಲ, ಅರಿವಿನ ಮನೆಯೇ ಇದೆಲ್ಲ. ವಿಚಾರ ಮಾಡ್ಬೇಕು ನಾವು. ಎಷ್ಟು ಸಲ ಹುಟ್ಟಿವಿ, 2 ಸಲ ಸತ್ತೀವಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಭಾರತ ಭ್ರಮಣವನ್ನು ಉಂಡೆ ಇನ್ನಾದರೂ ಕರುಣಿಸ ಚಂದ ಮಲ್ಲಿಕಾರ್ಜುನ. ನಾಯಿ ಹೆಂಗೆ ಹೊಗಳ್ತದ್ರಿ? ಸ್ವಲ್ಪ ಮಾತಾಡ. ನಾಯಿ ಹೆಂಗೆ ಹೊಗಳ್ತದ್ರಿ? ಅಂತದ. ಬೆಕ್ಕ, ಆಕಳ ಇಷ್ಟೆಲ್ಲ ಆಗಿವೆ ಅಂತ ನಾವು ಹಿಂದಿನ ಜನ್ಮದಾಗ. ಯಾಕೆ ಹೊಗಳಕ್ಕೆ ಬರಾಕತ್ತೈತಿ, ಓದಾಕ ಬರಾಕತ್ತೈತಿ ಅಂತ. 83,99,999 ಸಲ ಹುಟ್ಟಿವಿ ಸತ್ತೀವಿ ಅಂತ ನಾವೆಲ್ಲ. ಹುಟ್ಟಿ ಸತ್ತು ಬಂದೀವಿ. ಈಗ ಇನ್ನು ಮುಂದೆ ಸಾಯೋದೈತೇನ್ರಿ? ಸಾಯೋದಲ್ಲ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನೆರೆಯರು. ಮೋಕ್ಷದ ನಮಗ ಸಾವಿಲ್ಲ. ಜನನಕ್ಕೆ ಲಿಂಗೋದ್ಭವವೆನ್ನುವ, ಮರಣಕ್ಕೆ ಲಿಂಗೈಕ್ಯವೆಂದೆನ್ನುವ. ಗರ್ಭಸ್ಥ ಶಿಶುವಿಗೆ ನೋಡ್ರಿ ಪದಪ್ರವೇಶ, ಗರ್ಭಕ್ಕಲ್ಲ, ಗರ್ಭಸ್ಥ ಶಿಶುವಿಗೆ ಲಿಂಗ ಧಾರಣ ಮಾಡಿದ್ರೆ ನಾವು. ಗರ್ಭಸ್ಥ ಶಿಶುವಿಗೆ ಲಿಂಗ ಧಾರಣ ಮಾಡಿದ ಮೇಲೆ ಅದು ಲಿಂಗವನ್ನು ಕಟ್ಟಿಕೊಂಡೇ ಹೋಗುದು, ತಾನೇ ಲಿಂಗವಾಗುವುದು. ನೋಡಿ ಎಂಥ ವಿಜ್ಞಾನದ, ಎಂಥ ಜ್ಯೋತಿರ್ವಿಜ್ಞಾನದ. ಇಷ್ಟು ಲಿಂಗೋಪಾಸನೆ ಎಂಥದ್ದದ, ಶಿವಯೋಗ ಎಂಥದ್ದದ. ಇವತ್ತು ಎಲ್ಲರ ಕೊರಳಾಗ ಮೊಬೈಲ್ ಅದಾವ, ಎಲ್ಲರ ಕೊರಳಾಗ ಲಿಂಗ ಇಲ್ಲ. ಭಾಳ ಜನರ ಕೊರಳಾಗ ಲಿಂಗ ಇಲ್ಲ. ಲಿಂಗ ಕೇವಲ ಲಿಂಗಾಯತರ ಗುರುತಲ್ಲ, ಇದು ಜಾತಿಯದು, ಮತ ಅಲ್ಲ, ಪಂಥ ಅಲ್ಲ. ಇಡೀ ವಿಶ್ವ ವಿಶಾಲವಾಗಿರ್ತಕ್ಕಂಥ ಧರ್ಮ ಯಾವುದಂತ ಕೇಳಿದ್ರೆ ಲಿಂಗಾಯತ ಧರ್ಮ. ಜಾಗತಿಕ ಧರ್ಮ ಇದು.
ಎಲ್ಲರ ಅರಿವು ಆಚಾರ ಕಾಯಕದಾಸು ಅಷ್ಟಾವರಣ ಅಂಗ ಪಂಚಾಚಾರವೇ ಪ್ರಾಣ ಷಡಸ್ಥರವೇ ಆತ್ಮವನ್ನಾಗಿ ಅಳವಡಿಸಿಕೊಂಡು ಯಾವ ಈ ಸಂವಿಧಾನವನ್ನು ಒಪ್ಪಿಕೊಂಡು ಹೋಗ್ತಾನ ಅವ ಬೇಕಾದವರಲ್ಲಿ ಅವನಿಗೆ ನಮಸ್ಕಾರ ಮಾಡುವಂತ ಹೇಳುವಂತ ಏಕೈಕ ಧರ್ಮ ಲಿಂಗಾಯತ ಧರ್ಮ. ಅವನೇ ಶಿವಯೋಗಿ. ಭಕ್ತ ಮಠಕ್ಕೆ ಭಕ್ತ ಬಂದಾಗ ಮಠದ ಜಂಗಮ ಭಕ್ತರಾಗಬೇಕು. ನೋಡ್ರಿ, ಮಠಕ್ಕೆ ನೀವೆಲ್ಲ ಬಂದಾಗ ಮಠದ ಬಲಾಧೀಶ ನಾವು ಜಂಗಮ ಸ್ವಾಮಿಗಳೆಲ್ಲ ಶರಣರಿದ್ದೀವಲ್ಲ, ನಾವು ಜಂಗಮರಾಗಬೇಕು. ಅಷ್ಟಾವರಣ ಹೇಳ್ತದೆ, ಷಡ್ಸ್ಥರ ಹೇಳ್ತದೆ, ಪಂಚಾಚಾರ ಹೇಳ್ತದೆ. ಭಕ್ತಸ್ಥಳ, ಮಾಹೇಶಸ್ಥಳ, ಪ್ರಸಾದಿಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಅದು ಭಕ್ತಸ್ಥರ ಹೇಳ್ತದೆ. ಶಿವನಡೆ ಶಿವನುಡಿಯುಳ್ಳ ಶಿವಭಕ್ತರ ಶಿವನೆಂಬುದೇ ಭಕ್ತಸ್ಥಳ. ನೋಡಿ, ಶಿವನಡೆ ಶಿವನುಡಿಯುಳ್ಳ ಶಿವಭಕ್ತರ ಶಿವನೆಂಬುದೇ ಭಕ್ತಸ್ಥಳ. ಒಬ್ಬ ಭಕ್ತ ಮಠಕ್ಕೆ ಬಂದ ಅಂದ್ರೆ ಅತಿಥಿ ದೇವೋಭವ ಬರೀ ಮಾತುಗಳಾಗಬಾರ್ದು. ಅತಿಥಿ ದೇವೋಭವ. ಒಬ್ಬ ಭಕ್ತ ಮಠಕ್ಕೆ ಬಂದಾನಂದ್ರೆ ಅವನ ಜಂಗಮ ನಾ ಭಕ್ತ ಆಗಬೇಕಂತ ಹೇಳ್ಕೊಂಡು ಶಿವನಡೆ ಶಿವನುಡಿಯುಳ್ಳ ಶಿವಭಕ್ತರ ಶಿವನೆಂಬುದೇ ಭಕ್ತಸ್ಥಳ. ಮಹೇಶ ಸ್ಥಳ ಅನ್ಯತನ ಬಿಟ್ಟು ತನ್ನ ಲಿಂಗನಿಷ್ಠೆ ಉಳ್ಳುವುದೇ ಮಹೇಶ್ವರ ಸ್ಥಳ. ಅನ್ಯತನ ಬಿಟ್ಟು ತನ್ನ ಲಿಂಗನಿಷ್ಠೆ ಉಳ್ಳುವುದೇ ಮಹೇಶ್ವರ ಸ್ಥಳ. ಪ್ರಸಾದಿ ಸ್ಥಳ ಕಾಯ ಜೀವ ಕರ್ಣೇಂದ್ರಿಯ ಲಿಂಗಾರ್ಪಿತ ಮಾಡುವುದೇ ಪ್ರಸಾದಿ ಸ್ಥಳ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ. ಲಿಂಗದಲ್ಲಿ ಪ್ರಾಣ, ಪ್ರಾಣದಲ್ಲಿ ಲಿಂಗವನ್ನಿರಿಸಿ ನೆನೆಯುವುದೇ ಪ್ರಾಣಲಿಂಗಿ ಸ್ಥಳ. ಶರಣ ಶರಣ ಸತಿ ಲಿಂಗಪತಿ, ಅಂಗಸತಿ ಲಿಂಗಪತಿಯಾಗಿ ಪರ್ವದಲ್ಲಿ ಸ್ನೇಹ ಬೆರೆಸುವುದೇ ಶರಣಸ್ಥಳ, ಐಕ್ಯಸ್ಥಳ. ಏನು ಹೇಳ್ತದ? ನೀನಾನೆಂಬು ಭಯ ಸಂದು ಅಳಿದ ಬಳಿಕ ಇನ್ನೇನುಂಟು ಭಯೇಶ್ವರ. ನೀನಾನೆಂಬುದನ್ನು ಅಳಿದು ನಾನೀನೆಂಬುದನ್ನು ಅಳಿದು ಮನ ಘನದಲ್ಲಿ ಬೆರುವುದೇ ಐಕ್ಯಸ್ಥಳ. ಇಂಥ ವಿಶಾಲವಾಗಿರ್ತಕ್ಕಂತಹ ಜಾಗತಿಕ ಧರ್ಮ ಇಡೀ ವಿಶ್ವದೊಳಗ ಯಾವುದಾದ್ರೂ ಇತ್ತು, ಎಲ್ಲರನ್ನ ಅಪ್ಪಿಕೊಂಡು, ಎಲ್ಲರನ್ನ ಕರೆದುಕೊಂಡು, ಎಲ್ಲರನ್ನ ಶರಣ ಮಾರ್ಗ ಮೋಕ್ಷದ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಧರ್ಮ, ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ಲಿಂಗಾಯತ ಧರ್ಮ. ಲಿಂಗಾಯತ ಅಂಥ ಅರಿವಿನ ಮಾರಿ ತಂದೆಗಳ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಇಲ್ಲಿಗೆ ಬರೋಕ್ಕೆ ಅನುಕೂಲ. ನಾನು ಕೂಡ ಇದೇ ಮೊದಲು ಬಂದು ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ನನಗೆಲ್ಲ, ಬಹಳ ಸಂತೋಷ ಅನ್ನಿಸ್ತು. ಬಸವಣ್ಣನ ಕಲ್ಯಾಣಕ್ಕೆ ಹೋದಾಗ ಎಷ್ಟೋ ಜನ ಸಂತೋಷ ಆತಲ್ಲ, ಎಲ್ಲೆಲ್ಲಿಂದ ಬಂದ್ರಂತ. ಮತ್ತೆ ಇದೆಲ್ಲ ಕುಂದವ್ರು ಎಲ್ಲೆಲ್ಲಿಂದ ಬಂದೇವು ನಾವೆಲ್ಲ, ಎಲ್ಲೆಲ್ಲಿಂದ ಬಂದೀವಿ ನಾವೆಲ್ಲ. ಇಲ್ಲಿ ಅಲ್ಲಮ ಪ್ರಭು ಸ್ವರೂಪದಾಗ ಬಸವಾನಂದರೆ ನಮಗೆ ಅಲ್ಲಮ ಪ್ರಭು ಸ್ವರೂಪದಾಗ ಅದಾರ ಅವರೆಲ್ಲ ಇವತ್ತಿನ ದಿವಸ. ಇಂತಹ ಅರಿವಿನ ಮಾರಿ ತಂದೆಗಳ ಪುಣ್ಯ ಸ್ಮರಣೋತ್ಸವವಾಗಿ ನಾವು ಬಂದಿವಿ. ನಮ್ಮ ದೇಹ ಪಾವನವಾಗಿ ಮಾಡಿಕೊಳ್ಳಬೇಕು. ನಾವೆಲ್ಲ ಅರಿವು ಆಚಾರ ಕಾಯಕ ದಾಸೋಹ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ಒಳ್ಳೆಯ ಸಂಸ್ಕಾರಯುತರಾಗಿ ಬದುಕಬೇಕಾಗದ, ಅರ್ಥಪೂರ್ಣವಾಗಿ ಬದುಕಬೇಕಾಗದ. ಬದುಕಂದ್ರೆ ಭಾಳ ದೀರ್ಘ ಅಂತ ತಿಳ್ಕೊಂಡೇವೆ ನಾವೆಲ್ಲ. ಬದುಕು ದೀರ್ಘ ಇಲ್ಲ. ಒಂದು 100 ವರ್ಷ ಅಂತ ತಿಳ್ಕೊಂತೀವಿ ನಾವು. ಆಯುಷ್ಯ 100 ವರ್ಷ ಇಲ್ಲ. ಸಿದ್ದೇಶ್ವರ ಕೂಡ ಹೇಳ್ಯಾರ, ಆಯುಷ್ಯ ಎಷ್ಟದ? ಒಂದು ಉಸಿರು ಅಂತದ. ಕೊನೆಯ ಉಸಿರು ಹೇಳಿದ್ರೆ ಅಂತೀವಲ್ಲ, ಒಂದು ಉಸಿರು ಅಂತ. ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಇದ್ದಿರ್ತಕ್ಕಂತಹ ಬದುಕು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಮುಗಿದು ಹೋಗೈತಂತದ್ದು. ಇದ್ರೊಳಗೆ ನಾವು ತಿಳ್ಕೊಬೇಕಲ್ಲ, ಒಳ್ಳೆಯ ಸಂಸ್ಕಾರಿತರಾಗಬೇಕು ನಾವೆಲ್ಲ. ಮನಿ ನೋಡಕ್ಕೆ ಬರ್ತಾರೋ ಮನೆತನ ನೋಡಕ್ಕೆ ಬರ್ತಾರೋ ಹೇಳ್ರಿ, ಸ್ವಲ್ಪ ಮಾತಾಡ್ರವ. ಮನಿ ನೋಡಕ್ಕೆ ಬರ್ತಾರೋ ಮನೆತನ ನೋಡಕ್ಕೆ ಬರ್ತಾರ? ಮನೆತನ ನೋಡಿ ಲಗ್ನ ಆದೋ ಆಗಿ ಉದ್ಧಾರ ಆಗ್ಯಾವ, ಮನಿ ನೋಡಿ ಲಗ್ನ ಆಗಿ ಹಾಳಾಗ್ಯಾವ, ಡೈವರ್ಸ್ ಆಗ್ಯಾವ ನೋಡಿ. ಈಗೆಲ್ಲ ಮನಿ ನೋಡಕ್ಕೆ ಬರೋರಿದ್ದಾರೆ, ಮನೆತನ ನೋಡಕ್ಕೆ ಬರೋರಿಲ್ಲ. ಅಂದ್ರೆ ಸಂಸ್ಕಾರ ಬೇಕು. ವಿದ್ಯಾವೀನ ಪಶು ವಿಶ್ರಮಾನ, ಸಂಸ್ಕಾರವೀನ ಪಶು ವಿಶ್ರಮಾನ. ಇಂಥ ಆಶ್ರಮದೊಳಗೆ ಬಂದಿರತಕ್ಕಂಥ ಯಾವ್ದ್ರೆ ಅನುಭವ ಹೇಳಿದ್ರಲ್ಲ ನಮ್ಮ ಹಿರಿಯರು, ಅಲ್ಲಿ ಮಜ್ಜಿಗೆ ಮಾರಿದ ದುಡ್ಡು ಸಿಗ್ತೈತವ ಅಂತಂದ್ರು. ಮಜ್ಜಿಗೆ ಮಾರಿದ ದುಡ್ಡು ಸಿಗ್ತೈತಿ, ಸಂತೋಷ ಸಿಗಂಗಿಲ್ಲ ಅಂದ್ರೆ, ಪುಣ್ಯ ಸಿಗಂಗಿಲ್ಲ ಅಂದ್ರೆ ನೋಡು. ಇದು ಎಂಥ ವಿದ್ಯಾರ್ಥಿಗಳು ಯಾವ ಸಾಲಿಗೆ ಹೋಗಿರ್ಬೇಕು ಕರ್ಮ. ನೋಡು, ನಿಜವಾಗಿ ಬದುಕುವುದನ್ನು ಕಲಿಸ್ತದೆ ಶರಣ ಧರ್ಮ, ಲಿಂಗಾಯತ ಧರ್ಮ. ಆತ್ಮಸಾಕ್ಷಿಗನುಗುಣವಾಗಿ ಬದುಕು ಅಂತ ಹೇಳ್ತೇವೆ. ಅದಕ್ಕೆ ಸಂಸ್ಕಾರ ಬೇಕು. ಮಠ ಮಂದಿರಗಳಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗದೇ ಇರಬಹುದು. ಲಕ್ಷ್ಯ ಕೊಡು ನನ್ನ ಮಾತಿನಿಗೆ. ಮಠ ಮಂದಿರಗಳಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗದೇ ಇರಬಹುದು. ಸುಂದರವಾಗಿರ್ತಕ್ಕಂಥ ಬದುಕು ಸಿಕ್ಕದ. ಹಾಸ್ಟೆಲ್ದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ನೌಕರಿ ಸಿಕ್ಕಿರಬಹುದು, ಅಲ್ಲಿ ಸ್ವಲ್ಪ ಬದುಕು ಸಿಕ್ಕಿರಬಹುದು. ಆದರೆ ನಿಜವಾದ ಬದುಕು ನೆಮ್ಮದಿಯವರಿಗೆ ಸಿಕ್ಕಿಲ್ಲ. ಈ ಸಂಸ್ಕಾರ ಮಠ ಕಲಿಸೋದು.
ಬಸವಾನಂದರ ಹತ್ತಿರ ಬಂದ್ರಂತ ಒಬ್ಬನಿಗೆ ಓದಾಕಿಟ್ರು ಅಂದವನಿಗೆ, ಇಲ್ಲೇ ಇರಲಿ ಗುರುಗಳ ಸಾನ್ನಿಧ್ಯದೊಳಗೆ ಅಂತೇಳಿ. ಮುಗಿಸ್ತೀನಿ, ಭಾಳ ತಕ್ಕ ಮಾತಾಡೋಂಗಿಲ್ಲ ಅಂತೇಳಿ ಮಾತಾಡ್ತೀನಿ ನೋಡ್ರಿ. ಮಾತು ಆನಂದ ಆಗ್ಯದ, ಮಾತಾಡಬಾರ್ದಂತ ಆ ಆನಂದವನ್ನು ಮಾತಿನ ಮೂಲಕ ಹೇಳ್ಬೇಕಲ್ಲ. ಮತ್ತೆ ನಾವು ಎಷ್ಟು ಮಜಾ ಅದ ನೋಡ್ಬೇಕು. ಪೂಜ್ಯರ ಹತ್ತಿರ ತಂದು ಕರ್ಕೊಂಡ್ಬಂದು ಬಿಟ್ಟರು. ಭಾಳ ಚೆನ್ನಾಗಿ ಓದಿದ ಮೇಲೆ ದೊಡ್ಡ ಸಾಹೇಬ ಆಗಿಬಿಟ್ಟ. ದೊಡ್ಡ ಸಾಹೇಬ ಆದ್ಮೇಲೆ ಒಳ್ಳೆ ಸಂಸ್ಕಾರ ಇರ್ತಾರೆ, ಗುರುವಿನ ಸಂಸ್ಕಾರ. ಸಾಹೇಬ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ಇಟ್ಟರು ಅವನಿಗೆ. ಎಲ್ಲಿ? ಧಾರವಾಡ ಒಳಗೆ ಟೌನ್ ಹಾಲ್ದಾಗ ದೊಡ್ಡ ಸನ್ಮಾನ ಮಾಡಿದರು. ದೊಡ್ಡ ಶಾಲೆ ಹಚ್ಚಿದ್ರು. ಕಾರುಗಡೆ ಕರ್ಕೊಂಡು ಹೋಗಿ ಮನೆಗೆ ಇಳಿಸಿದರು. ಅವರವ್ರು ಹೋಗಿ ನಮಸ್ಕಾರ ಮಾಡೋದು. ಯವ್ವ ದೊಡ್ಡ ಸನ್ಮಾನ ಮಾಡ್ಯಾರ. ಪೂಜ್ಯ ಬಸವಾನಂದರ ಪೂಜ್ಯರ ಸಾನ್ನಿಧ್ಯ, ಎಲ್ಲ ಅನುಭವಿಗಳ ಸಾನ್ನಿಧ್ಯದೊಳಗೆ, ಮಹಾಪೌರರ ಸಾನ್ನಿಧ್ಯದೊಳಗೆ ಎಲ್ಲ ಭಾಳ ಖುಷಿಯಿಂದ ಹೇಳ್ದ, ನಮಸ್ಕಾರ ಮಾಡ್ದ. ಅವರವ್ರು ಏನಂದ್ರು, ಭಾಳ ಖುಷಿ ಆಗ್ತಾಯಿಲ್ಲ. ಏನಾದರೂ ನಿಮ್ಮ ಅಪ್ಪನಂಗೆ ಆಗಲಿಲ್ಲ ಮಗನ ಅಂದ್ರೆ ಅಂತಕ್ಕೆ ಅವರವ್ರು. ಅವನಿಗೆ ಖುಷಿ ಆಯ್ತು ಭಾಳ. ನಮ್ಮ ಅಪ್ಪ ದೊಡ್ಡ ಸಾಯಿ ಇರಬೇಕು ನನಗಿಂತ ಅಂತ ಖುಷಿ ಆಗ್ತದೆ. ಈ ಸನ್ಮಾನ ಶುರು ಆದ್ರೆ ಒಮ್ಮೆ ನಿಲ್ಲಂಗೆ ಹೇಳೋದು. ಧಾರವಾಡ ಮುಗಿತು, ಬೆಂಗಳೂರು ಶುರು ಆದ ಸನ್ಮಾನ. ಇವನು ಸುದ್ದಿ ಪ್ರಚಾರ ಆಗಿತ್ತಲ್ಲ ಆಗಲೇ. ಧಾರವಾಡ ಮುಗಿತು, ಬೆಂಗಳೂರದಾಗ ಮಾನ್ಯ ಮುಖ್ಯಮಂತ್ರಿಗಳು, ಹಾಜಿ ಮಾಜಿ ಎಲ್ಲ ಮುಖ್ಯಮಂತ್ರಿಗಳು ಬಂದರು. ನಾಡಿನ ಹರಗುರು ಚರಮೂರ್ತಿಗಳು ಶರಣ ಎಲ್ಲರೂ ಬಂದು ಸನ್ಮಾನ ಮಾಡಿದರು. ಕಾರುಗಾಡಿ ಮನೆಗೆ ಕಳಿಸಿದ್ರು, ಬೆಳ್ಳಿ ತಾಟ ಕೊಟ್ಟು ಕಳಿಸಿದ್ರು. ಬಂದು ವೈ ಅದಕ್ಕೊಂದು ಬಂದು ಕಾರುಗಾಡಿ ಅದು ಮನೆ ಮುಂದೆ ಇಳಿದ, ಹೋದ, ನಮಸ್ಕಾರ ಮಾಡ್ದ. ಯವ್ವ ಹೀಗೆಲ್ಲ ಹಾಕೊಂಡು ಅಂತ ಹೇಳ್ದ. ಏನಾದರೂ ನಿಮ್ಮ ಅಪ್ಪ ನಂಗೆ ಆಗಲಿಲ್ಲ ಮಗನ ಅಂದ್ರೆ ಅಂತ ಚಿಂತೆ ಆತ ಅವನಿಗೆ. ನಮ್ಮಪ್ಪ ಏನದನ ಮೂಲಿ ಮನೆ ಅಜ್ಜಿಗೆ ಹೋಗಿ ಕೇಳ್ದ. ಬೇಯಮ್ಮ ನಮ್ಮಪ್ಪ ಏನದನ ಎಲ್ಲಿದನವ? ನೋಡಿಲ್ಲ ಮಗನ ಅಂದರು. ನಾ ಇಷ್ಟಿದ್ದಾಗ ಹೋಗಿ ಬಸವಾನಂದರ ನಿಸರ್ಗದ ಮನೆಯೊಳಗೆ, ಊರಿಗೂ ಬಸವ ಮಹಾಮನೆಯೊಳಗೆ ಗುಡ್ಡದಾಗ ಬಿಟ್ಟಿರಿ, ಎಲ್ಲಿ ನೋಡೋಕ್ಕಾಗುತ್ತಾ? ನಿಮ್ಮ ಅಪ್ಪ ವೀರಪ್ಪನ ತಮ್ಮದನ ಅಂತ ಹೇಳಿದ್ರಂತೆ. ದೊಡ್ಡ ಗರಡಕೋರ. ಯಾಕಂತೇಳಿ ಅವ್ರು ಅಂದ್ರೆ ಭಾಳ ಬಂಗಾರ ಹಗದರಡು ಮಾಡ್ತೀವಿ ನೋಡಿ. ಇಲ್ಲಿ ಬಂದರೆ ಹಗದರಡು ಮಾಡಿದ್ರೆ ಯಾರು ಗೊತ್ತ ಹಿಡಿಬೇಕು ನಮಗೆಲ್ಲ? ಯಾರು ಹಿಡಿಬೇಕು ಹೇಳಿ? ನಿಸರ್ಗ ಯಾರದ ದಾರಿ ಯಾರ್ದು? ಅಲ್ಲಿ ದಾರಿಗೆ ಬಂದು ನಿಂತೀವಿ, ದಾರಿ ಕೇಳಬೇಕಾಯ್ತು. ಅದು ಮೊಬೈಲ್ದಾಗ ಹೇಳಾಗತ್ತು, ರೈಟ್ ಲೆಫ್ಟ್ ಅಂತ ಹೇಳಾಗತ್ತು. ಮತ್ತೆ 20 ಮೀಟರ್ ಹೋಗು ಅಂತ ಹೇಳ್ತೈತಿ, ಹಿಂದಕ್ಕೆ ಸರಿ ಅಂತ ಹೇಳ್ತಿದ್ದು. ಕಚ್ಚಾ ರೋಡು ಅಂತ ಹೇಳ್ತೈತಿ. ಆ ಕಚ್ಚಾ ರೋಡಿಗೆ ಬಂದ ಅಲ್ಲಿ ಬಂದ ಮುಂಚೆ ಹೋಗ್ಬೇಡ್ರಿ ಅಂದ, ಅರ್ಧರ ಇಲ್ಲಿ ಹೋಗ್ಬೇಡ್ರಿ ಬಂದಿವಲ್ಲ ನಾವು. ಗಾಡಿ ಶುಕ್ರ ಬೆಳಕಿದ್ದ, ನಾ ಶುಕ್ರ ಬೆಳಕಿದ್ರೆ ರೋ ಮಾರ ಎಂದ ನಾ ವಾಪಸ್ ಬಂದ. ಅವ ನೋಡೇ ಇಲ್ಲ ಅಂದವ. ಅಲ್ಲಿ ಗುರುಗಳ ಸಾನ್ನಿಧ್ಯಗಿದ್ದ, ಅದಕ್ಕೆ ನೋಡಿದ್ದಿಲ್ಲ ಅವ. ಅವಾಗ ಆನಂದ ಆಗ್ಬೇಕಲ್ಲ. ಮಾತೃದೇವರು ಅಂದಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ತಾಯಿ ಸಂತೋಷ ಆಗ್ಬೇಕಲ್ಲ. ಏನು ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡ್ದ? ವೇಷಭಕ್ತಿ ಮಾಡ್ಕೊಂಡು. ಎದಕ್ಕೆ? ತಾಯಿಗೆ ಬಹಳಷ್ಟು ಬಂಗಾರ ತೋರಿಸ್ಬೇಕಲ್ಲ, ತಂದು ಬೆಳೆ ಬಂಗಾರ ಸುರಬೇಕಲ್ಲ. ವೇಷಭಕ್ತಿ ಮಾಡ್ಕೊಂಡು ಅರಮನೆ ಕಳತನ ಮಾಡಾಕ್ತದ. ನಾವು ಬಹಳಷ್ಟು ಬಂಗಾರ ಬೇಕಲ್ಲ. ಅರಮನೆಗೆ ಹೋದ, ಕಳತನ ಮಾಡದ, ಮನೆಗೆ ತಂದ. ರಾಣಿ, ಯುವರಾಜಕುಮಾರಿ, ರಾಜ, ಮಹಾರಾಜ ಎಲ್ಲ ಮಲಗಿದ್ರು. ಎಲ್ಲ ಬಂಗಾರ ಆಭರಣಗಳನ್ನ ತಂದ ಮನೆಯೊಳಗೆ ಬಿಚ್ಚಿದ ತಕ್ಷಣ ಒಂದೇನೋ ಕಾಗದ ಚೀಲ ಸಿಕ್ಕ ತಕ್ಷಣ ನೋಡ್ದ, ಬೇಡ ಅನಿಸ್ತದೆ. ಕಟ್ಟಿದ ಗಂಟು ಅಲ್ಲಿ ಮತ್ತೆ ಕಟ್ಟದ ಗಂಟು ಕಟ್ಟಿ ಅರಮನೆಗಿಟ್ಟು ಬಂದು ಮತ್ತೆ ನಿಂತು ಹೊಡೆದ ಮನೆಯೊಳಗೆ. ಮುಂಜಾನೆ ಮಂತ್ರಿಗೆ ಗೊತ್ತಾಗಿತ್ತು ಏನು ಅರಮನೆ ಕಳತನ ಆಗ್ಯದ, ಏನು ಸಾಮಾನು ಹೋಗಿಲ್ಲ. ನೋಡಿ ಎಷ್ಟು ಮಜಾ ಅದ ನೋಡ್ರಿ. ಮಂತ್ರಿ ಜಾಣ ಇದ್ದಂದು ದೇಶ ನಡೀತೈತ್ರಿ. ಮಂತ್ರಿ ಚೆನ್ನಾಗಿದ್ರೆ ರಾಜ್ಯ ನಡೀತೈತಿ. ಈ ಪ್ರಸಂಗವನ್ನು ಮಾತು ಹೇಳ್ತೀನಿ, ಅದೇನು ಅತಿಶಯೋಕ್ತಿ ಅಲ್ಲ. ಇವತ್ತು ಅನೇಕ ಬಿಟ್ಟಿ ಭಾಗ್ಯಗಳು ಬಂದು ನಮ್ಮ ಶರಣರ ಏನು ಹೇಳ್ತೈತಿ? ತುಪ್ಪದ ಸವಿಗೆ ಅರಗನೆಕ್ಕುವ ನಾಯಿ ಅಂತ ಆಯಿತು ಎಂಬ ಬದುಕು ಅಂತ ಹೇಳ್ತೈತಿ. ಬಿಟ್ಟಿ ಭಾಗ್ಯಕ್ಕಾಗಿ ನಾವು ಯಾವ್ಯಾವುದೋ ಜಾತಿ ಏನೇನು ಇದ್ದಿರ್ತಕ್ಕಂಥ ಎಲ್ಲ ಮಾರ್ಕೊಂಡು ಆ ಬಿಟ್ಟಿ ಭಾಗ್ಯಕ್ಕಾಗಿ ಬದುಕಾಗಿತ್ತು ನಾವೆಲ್ಲ. ತುಪ್ಪದ ಸವಿಗೆ ಅರಗನೆಕ್ಕುವ ನಾಯಿ ಅಂತ ಆಗ್ಯದ. ದುಡಿಯದ ಕೈಗಳಿಗೆ ಉಣ್ಣುವ ಹಕ್ಕಿಲ್ಲ ಅಂತ ನಮ್ಮ ತತ್ವ ಹೇಳ್ತೈತಿ. ಇವತ್ತೇನೈತಿ? ದುಡಿಯುವ ಕೈಗಳಿಗೆ ಉಣ್ಣುವ ಹಕ್ಕಿಲ್ಲ, ದುಡಿಯದ ಕೈಗಳಿಗೆ ಪಗಾರ ತಗೊಳತ್ತವ. ಹಂಗ ಯಾಕ ವಿಚಾರ ಮಾಡಿ, ಆತ್ಮ ಪರಿಶೋಧನೆ ಮಾಡ್ಕೊಂಡು ಮುಂದೆ ಏನಾಗ್ತದೋ? ಎಲ್ಲಿಗೆ ಬಂತ ಗತಿ? ಅದು ಎಲ್ಲಿಗೆ ಬಂತ್ರಿ? ಮಂತ್ರಿ ಜಾಣ ಇದ್ದ, ಮಂತ್ರಿ ಚಲೋ ಇದ್ದ, ರಾಜ್ಯ ನಡೀತದ, ದೇಶ ನಡೀತೈತಿ. ಮಠದೊಳಗೆ ಶಿಷ್ಯ ಚಲೋ ಇದ್ದ, ಮಠ ನಡೀತೈತಿ, ಚೆನ್ನಾಗಿರ್ಬೇಕು. ನಾವು ಅರಮನೆ ಕಳತನ ಆಗ್ಯದ, ಏನೂ ಸಾಮಾನು ಹೋಗಿಲ್ಲ. ಇದು ಆಶ್ಚರ್ಯ. ಊರೊಳಗೆ ಡಂಗೂರು ಹೊಡಿಸಿಬಿಟ್ಟವ. ಅರಮನೆ ಕಳತನ ಮಾಡ್ಲಿಕ್ಕೆ ಬಂದಿರತಕ್ಕಂಥವ್ರು ನಿಜವಾಗಿ ಖರೆ ಯಾರಂತ ಹೇಳಿದ್ರೆ ಅರ್ಧ ರಾಜ್ಯವನ್ನ ಇನಾಮ್ ಹಾಕಿ ಕೊಡ್ತೀವಿ ಅಂತ ಹೇಳಿ ಮಹಾಪ್ರಭುಗಳು ಅಪ್ಪಣೆ ಮಾಡ್ಯಾರ. ಅದಕ್ಕೆ ನಿಜವಾಗಿ ಕಳತನ ಮಾಡಿರ್ತಕ್ಕಂಥ
ವ್ಯಕ್ತಿ ಬಂದು ಪ್ರಭುಗಳಿಗೆ ಹೇಳಬೇಕು ಅಂತ ಡಂಗುರ ಹೊಡಿಸಿಬಿಟ್ಟ. ಊರ ಡಂಗುರ ಹೊಡೆದ್ಬಿಟ್ಟ. ಹೇಳಿದಂದ್ರೆ ಕೇಳಿದಂದ್ರೆ ಡಂಗುರ ಹೊಡೆದ. ನಾನಿ ಅಂತ ಬಂತು ಮಂದಿ ಎಲ್ಲ. ಎದಕ್ಕೆ? ಅರಮನೆ ಕಳ್ತನ ಮಾಡಕ್ಕೆ ನಾ ಬಂದಿದ್ದೆ. ಯಾಕ? ಬಿಟ್ಟಿ ಭಾಗ್ಯ ಪುಕ್ಷಣ ಸಿಗ್ತೈತೆ. ಇದು ಅರ್ಧ ರಾಜ್ಯ ಸಿಗ್ತೈತೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಅನಿಸ್ತೈತಿ. ನೆರೆ ಹಾವಳಿ ಬಂದಿತ್ತು. ನಮ್ಮ ಮಠದ ಭಕ್ತರಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಜನ ಭಕ್ತರದ ನಮ್ಮ ಮಠಕ್ಕೆ ಬೆಳಗುಡು ಮಠಕ್ಕೆ ಒಂದು 2-3 ಲಾರಿ ಬಟ್ಟಿ ತಂದಿದ್ರೆ ನಮಗೆ ಅಲ್ಲಿ ಮಠಕ್ಕೆಲ್ಲ ಭಕ್ತರಿಗೆ ಕೊಡು ಅಂತ ಹೇಳಿ. ನಾ ಇದನ್ನು ಬಿಟ್ಟೆ. ಮೈ ಮೇಲೆ ಶೀರಿ ಈ ಕಡೆ ಎಲ್ಲ ದೋತ್ರ ಬಟ್ಟಿ ಎಲ್ಲ ಹಾಕೊಂಡು ಹಳ್ಳಿಗಳಲ್ಲಿ ಹೋದೆ. ನಾನೆಲ್ಲ ಭಕ್ತರನ್ನು ಕರ್ಕೊಂಡು ಯಾರು ನಿರಾಶ್ರಿತರಾಗ್ಯಾರ ಅವ್ರಿಗೆ ಕೊಡೋಣ ಅಂತ ಹೇಳಿ. ನಿರಾಶ್ರಿತ ಆದವರು ದೂರ ಉಳಿದಾರ. ಇವ್ರು ನಿರಾಶ್ರಿತ ಆಗಲಾದವ್ರು ನನ್ನ ಮೈ ಮೇಲೆ ಈ ದೋತ್ರ ಸೇರಿ ತಗೊಂಡ್ಬಿಟ್ಟಿದ್ರು ನೋಡ್ರಿ. ಏನು ಮಾಡ್ತೀರಿ ಹೇಳಿ? ಏನು ಮಾಡ್ತೀರಿ? ಖುಷಿ ಆಗೋದು ನಾನಿಗರಿ ನಾವು ಅಪ್ಪ ಇರೋ ಮಂದಿ ಚೆನ್ನಾಗಿ ಬಂದು ನಿಂತು ಜನ ಎಲ್ಲ. ಹೆಣ್ಮಕ್ಳು ಒಂದ್ ಕಡೆ ಬಂದರು, ಗಣಮಕ್ಳು ಒಂದ್ ಕಡೆ ಬಂದರು. ಮಹಾಪ್ರಭು ಕಳತನ ಮಾಡಕ್ಕೆ ನಾವು ಬಂದಿದ್ದೆ, ಮಹಾಪ್ರಭು ನಾವು ಬಂದಿದ್ದೆ. ಮಂತ್ರಿ ಇದ್ದ, ಅವ ಬಹಳ ಶಾಣ ಇದ್ದ. ಒಂದು ಲಿಸ್ಟ್ ತಯಾರು ಮಾಡಿದ್ದ. ಸ್ವಾಮಿನಿಂದರೆ ಅಂದ. ಒಂದು ಲಿಸ್ಟ್ ತಯಾರು ಮಾಡಿದ್ದ. ಈ ಗಂಡಿನೊಳಗೆ ಏನು ಸಾಮಾನು ಅದಾವ ಅನ್ನೋದನ್ನ ನೀವು ಹೇಳಿದ್ರೆ ನಿಜವಾಗಿ ಕಳತನ ಮಾಡಕ್ಕೆ ಬಂದಿಲ್ಲ ಅಂತ ತಿಳ್ಕೊಳ್ತೇನೆ. ಲಿಸ್ಟ್ ಐತಾನೆ ಕೈಯಾಗ ನಾವು ಹಿಂದಕ್ಕೆ ಸರ್ಕೊಂಡು ಜನ ಹೆಣ್ಮಕ್ಳು ಹಿಂದಕ್ಕೆ ಸರ್ಕೊಂಡು ಗಣಮಕ್ಳು ಹಿಂದಕ್ಕೆ ಸರ್ಕೊಂಡು ಅವಾಗ ನಿಜವಾದ ಕಳತನ ಸಾಯಿದ್ದಲ್ಲ ಅವ ಬಂದ. ನಮ್ಗೆ ಸ್ವಲ್ಪ ದಾರಿ ಬಿಡ್ರಿ, ಸ್ವಲ್ಪ ದಾರಿ ಬಿಡ್ರಿ. ಅಲ್ಲಿ ಅರಮನೆ ಒಳಗೆ ಅವ ಬಂದ. ಜೀವದು ನಾನು ಕಳತನ ಮಾಡಿದ್ದೆ. ಮತ್ತೆ ಯಾಕೆ ಕದೀಲಿಲ್ಲ? ತಗೊಂಡು ಹೋದೆ, ಮನೆಗೆ ತಗೊಂಡು ಬಿಚ್ಚು ನೋಡಿದಾಗ ಎಲ್ಲ ಆಭರಣಗಳು ಕಂಡು ಒಂದು ಕಾಗದ ಚೀಟಿನೊಳಗೆ ಏನೋ ಒಂದು ಬಿಡಿ ವಸ್ತು ಇತ್ತು. ಏನು ಅಂತ ತಿಳ್ಕೊಂಡು ಸ್ವಲ್ಪ ಬಟ್ಟೆಗೆ ಹಚ್ಚಿ ನಾಲಿಗೆ ನೋಡಿದೆ, ಉಪ್ಪಿನ ಚೀಟಿತ್ತು. ಬಸವಾನಂದರು ಗುರುಗಳು ನಮ್ಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರ. ಏನು? ಉಪ್ಪು ಉಂಡವ್ರ ಮನೆಗೆ 2 ಬಗೆಬಾರದು ಅಂತ ಹೇಳಿ ಒಳ್ಳೆಯ ಸಂಸ್ಕಾರ ಕೊಟ್ಟದಕ್ಕಾಗಿ ಅರಮನೆಗೆ ದ್ರೋಹದನೆ ಆಗುತ್ತೆ ಅಂತ ತಿಳ್ಕೊಂಡು ಅಲ್ಲೇ ಕಟ್ಟಿದ ಗಂಟೆ ಇಟ್ಟು ಬಂದು ಮಲ್ಕೊಂಡೆ ಅಂದಂತವ. ಅರ್ಧ ರಾಜ್ಯ ಬೇಡ ಅಂದವ ಮಹಾಪ್ರಭು. ನನ್ನ ರಾಜ್ಯಕ್ಕೂ ನನ್ನ ಮಗಳಿಗೆ ಲಗ್ನ ಆಗಿಲ್ಲ, ನಿನಗೆ ಲಗ್ನ ಮಾಡಿ ಪಟ್ಟದ ರಾಣಿ ಮಾಡಿ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂದ್ಬಿಟ್ಟು ಸಂಸ್ಕಾರ ಕೆಲಸ ಮಾಡ್ತಾರೆ. ಆನೆ ಮೇಲೆ ಅಂಬಾರಿ ಒಳಗೆ ಇಬ್ಬರನ್ನ ಕೂಡಿಸಿ ಕಲ್ಪನೆ ಮಾಡ್ಕೊಂಡು ಹಿಂಗ ಲಗ್ನ ಆಯ್ತು, ಪಟ್ಟಾಭಿಷೇಕ ಆಯ್ತು, ರಾಜ್ಯಾಭಿಷೇಕ ಆಯ್ತು, ಊರು ತುಂಬ ಮೆರವಣಿಗೆ ಆಯ್ತು. 1 ಸಲ ಅಲ್ಲ 2 ಸಲ ಮಾಡಂದ, 2 ಸಲ ಮೆರವಣಿಗೆ ಆಯ್ತು. ಎಲ್ಲಿ ಇಳಿಸ್ಬೇಕು? ಮನೆ ಮುಂದೆ ಇಳಿಸೋದು ನಾವು. ಇದು ಮನೆ ಮುಂದೆ ಇಳಿಸಿದ್ರು. ಕೈ ಹಿಡ್ಕೊಂಡ ಗುಡಿಸಲು ಮನೆ ಇತ್ತು. ಅವ್ರವ್ವ ಒಳಗೆ ಕುಂತಿಳು. ಒಳಗೆ ಯವ್ವ ಈ ರಾಜ್ಯಕ್ಕೆ ರಾಜ ಆಗಿನಿ, ಪಟ್ಟದ ರಾಣಿ ಮಕ್ಕಳಗಳ ನೋಡಂತ ನಮಸ್ಕಾರ ಮಾಡ್ದ. ಅವಾಗ ಅವರವ್ವ ಏನಗಳು, ಏನಾದರೂ ನಿಮ್ಮ ಅಪ್ಪನಾಗ ಆಗಿಲ್ಲ ಮಗನ ಅಂದ್ರು. ಅರುಗೇಡಿ ಕೈಗೆ ಆರತಿ ಕೊಟ್ಟರೆ 6 ತಿಂಗಳು ಹಿಡ್ಕೊಂಡು ನಿಂತಿತ್ತಂದ್ರೆ ಆರುಗೇಡಿ. ಕಬುರ್ಗೇಡಿ ಕೈ ಕೊಬ್ಬರಿ ಮೇಲೆ ಕೊಟ್ಟರೆ ಮೂಸಿ ನೋಡ್ಕೊಂಡು ನಿಂತಿತ್ತಂತ. ಗುರುಬಸವ ಮಹಾಮನೆ ಪ್ರಸಾದ ಅಂತ ಕಣ್ಣಿಗೆ ಹೋದ್ರೂ ಬಾಯ ಹಾಕೊಂಡ್ಬಿಟ್ರೆ ಮುಗಿದು ಹೇಳಿದಕ್ಕೆ ಕಾರಣ ಏನಂದ್ರೆ ನಗು ಬರ್ಬೋದು, ಆದರೆ ನಾವೆಲ್ಲ ಬದುಕು ಬಹಳ ಚೆನ್ನಾಗಿರಬೇಕು. ಒಳ್ಳೆಯ ಸಂಸ್ಕಾರದಿಂದ ಬದುಕಿದ್ರೆ ಜೀವನ ಪಾವನ ಆಗ್ತೈತಿ. ನಾವೆಲ್ಲ ಹುಟ್ಟಿವಿ ಅಂತ ಕೇಳಿದ್ರೆ ಕೊನೆ ಲಾಸ್ಟ್ ಚಾನ್ಸ್ ಅಂತ ಹೇಳ್ತಾರೆ ಅವರು. ಮಾನವ ಜನ್ಮದ ಲಾಸ್ಟ್ ಚಾನ್ಸ್ ಕೊಟ್ಟನ ಭಗವಂತ. ಬರೀ ಉಣ್ಣೋದು ತಿನ್ನೋದು ಮಕ್ಕಳು ಹೇಳಿದ್ರೆ ಎದಕ್ಕೆ ದನ ಕರುಗಳ ಪಶು ಪಕ್ಷಿಗಳು ಮಾಡ್ತವಂತ. ಅರಿವಿನ ಜನಕ್ಕೆ ಬಂದು ತಿಳ್ಕೊಳ್ಳೋದು ಬಿಟ್ಟಿವಿ. ತಿಳ್ಕೊಂಡು ಬದುಕೋದು ಬಿಟ್ಟು ತುಳಿದು ಬದುಕಾಗಿತ್ತು ನೋಡ್ರಿ. ನಾವೆಲ್ಲ ತಿಳ್ಕೊಂಡು ಬದುಕಿದ್ರೆ ಮೋಕ್ಷದ, ತುಳಿದು ಬದುಕಿದ್ರೆ ಮತ್ತೆ ನರಕದ. ಹಾಗೆ ನಾವೆಲ್ಲ ತಿಳ್ಕೊಂಡು ಪರಮ ಪೂಜ್ಯರ ಸಾನ್ನಿಧ್ಯದೊಳಗೆ ಬಹಳಷ್ಟು ಅವರನ್ನು ನೋಡಿದ ತಕ್ಷಣ ಏನೋ ಪೂರ್ವಜರ ಸಂಬಂಧ ಇರಬಹುದು ಅನಿಸುತ್ತೆ ನಮಗೆಲ್ಲ. ಯಾವುದೋ ಕಲ್ಯಾಣದ ಒಬ್ಬ ಶರಣರು ಇವ್ರ ರೂಪದೊಳಗೆ ಅದರ ಅಂತ ಅನಿಸುತ್ತೆ ನನಗೆ. ಆ ಕಾಲದೊಳಗೆ ಬಸವಣ್ಣ ಒಂದು ಕೆಲಸ ಬಿಟ್ಟ ಅಂತ ನಾನು ಅನಿಸ್ತು. ಬಿಟ್ಟಿಲ್ಲ ಬಸವಣ್ಣ. ನಾನು ಹೇಳೋದು ತಪ್ಪಾಕೈತಿ. ಎಲ್ಲರಿಗೂ ಒಂದೊಂದು ಕಾಯಕ ಕೊಟ್ಟ, ಅಂಧರಿಗೆ ಒಂದು ಕಾಯಕ್ಕಿಲ್ಲ ಅಂತ ನನಗನಿಸುತ್ತೆ. ಆದ್ರೆ ಇವತ್ತಿನ ದಿವಸ ಆ ಬಸವಾನಂದನಾಗಿ ಅಂಧನಾಗಿ ಬಂದು ಆರೋಗ್ಯವನ್ನು ಕೊಡಗತ್ತಂದ್ರೆ ನಾವೆಲ್ಲ ಖುಷಿ ಪಡಬೇಕಾಗಿತ್ತು. ನಾ ಹೇಳೋ ಮಾತು ವ್ಯಕ್ತಿ ವೈಭವೀಕರಣಲ್ಲ. ಯಾಕೆ ಬೇಕಾದ್ರೆ ಹೇಳಿ ಆರಾಮ ಹೋದಲ್ಲ ಅವ್ರು ಪ್ರವಚನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ನಮಗೆ ಎಷ್ಟು ಪ್ರಸಾದ ಹೇಳ್ತಾರೆ. ಉಣದು 1 ಹಾವಿನ ಹಾಲು, 2 ರೊಟ್ಟಿ, ಕಟ್ಟು ರೊಟ್ಟಿ ಮತ್ತು ಸಾರು. ಅದು ಬೇಡ ಉಪವಾಸರು ಅಂತಾರೆ ಅವರು. ನನ್ನ ಕೈ ಹಿಡಿದು ಹೇಳಿದ್ರು ಬಾಗಲಕೋಟೆ, ನೀವು ಭಾಳ ಶ್ರೀಮಂತರು ಇದ್ದೀರಲ್ರಿ ಅಂತಾರೆ. ಇಲ್ಲಿ ರೊಕ್ಕನೇ ಇಲ್ಲಲ್ರಿ ಅಂದೆ ನಾನು. ಕೈಯಾಗ ದುಡ್ಡು ಬರ್ತಾವ ಅದು ನಿಂದಾಗ್ಯದ ಅಂದೆ. ಆ ಶ್ರೀಮಂತರಲ್ರಿ, ಆರೋಗ್ಯ ಶ್ರೀಮಂತರು ಇದ್ದಿರಲ್ಲ ಅಂದರು. BP ಇಲ್ರಿ, ಶುಗರ್ ಏನೂ ಇಲ್ಲ ಅಂದೆ ನಾನು. ಯಾಕಂತ ಕೇಳಿದ್ರು, ರೊಕ್ಕ ಇರೋದಕ್ಕಿಲ್ಲ ಅಂತ ಹೇಳಿದೆ. ಭಾಳ ಖುಷಿ ಪಟ್ಟು
ಬಹಳ ಆತ್ಮೀಯ ಪ್ರೀತಿಯಿಂದ ಕಾಣು. ಅದಕ್ಕೆ ನಿಸರ್ಗದ ಮನೆಯೊಳಗೆ ಈಗ ಅಷ್ಟೇ ಅಲ್ಲ, ಈಗ ಒಂದು ನೋಡಿವರ ದಾರಿ ಮತ್ತೆ ಮತ್ತೆ ಬರುವಂಗೆ ಮತ್ತೆ ಮತ್ತೆ ಬಂದು ಅವರ ಜೊತೆಗೆ ಇದ್ದುಕೊಂಡು ಅವರ ಸೇವೆಯನ್ನು ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ ಅನ್ನುವಂತಹ ಮಾತ್ರ ಹೇಳುತ್ತಾ ಇವತ್ತಿನ ದಿವಸ ಎಲ್ಲ ಅನುಭವಿಗಳು ಬಂದಿದ್ದಾರೆ. ನಮ್ಮ ರಕ್ತದಾನ ಮಾಡಿದ್ದಾರೆ ನೋಡಿ, ರಕ್ತದಾನ ಮಹಾಶ್ರೇಷ್ಠ ದಾನ. ನಾವೆಲ್ಲ ರಕ್ತದಾನ ಅವ್ರು ಹೇಳುವಂಥ ಮಾತುಗಳನ್ನು ಬಹಳಷ್ಟು ಲಕ್ಷ್ಯ ಕೊಟ್ಟು ಕೇಳಿದ್ವಿ. ಎಷ್ಟು ಸಲ ರಕ್ತದಾನ ಮಾಡಿದ್ದಾರೆ ಅವ್ರು ನೋಡಿ ಇವತ್ತಿನ ಅವರೊಬ್ಬ ಪೊಲೀಸ್ ನೋಡ್ರಿ, ಅವ್ರು ಏನು ಹೇಳಿದ್ರು, ಪೊಲೀಸರು ಯಾವ ರೀತಿ ನಾವು ನೋಡ್ತೀವಿ ಆ ರೀತಿ ಇರ್ತಾರೆ. ಸತ್ಯ ಅದ ಅವ್ರ ಮಾತು. ಇವತ್ತು ದೇಶವನ್ನು ಆ ಕೆಲಸ ಬಹಳ ಕಷ್ಟದ ಕೆಲಸ ಅದ ಅವ್ರು ಮಾಡೋ ಕೆಲಸ. ನಾವು ಅವರನ್ನೆಲ್ಲ ಹಿಂಗೆ ನೋಡಬಾರ್ದು, ಪ್ರೀತಿಯನ್ನು ಕಾಣಬೇಕಾಗ ನಮ್ಮ ಸಂಬಂಧದಲ್ಲಿದ್ದಾವೆ. ಇವತ್ತು ನಾವೆಲ್ಲ ಇಷ್ಟು ಆನಂದವಾಗಿ ಇರ್ತೀವಿ ಅಂದ್ರೆ ಎಲ್ಲೆಲ್ಲೋ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ರಕ್ಷಣೆ ಮಾಡಕತ್ತಾರಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲ ಅನುಭವಗಳು ನಮ್ಮ ಯಾಕೋಳಿ ಸರ್ ಬಂದಿದ್ದಾರೆ, ನಮ್ಮ ಶರಣ ದಂಪತಿಗಳಾಗಿರ್ತಕ್ಕಂಥ ಗುಡಿಗುಡ್ಡದ ಕೆರೂರವರು ಬಂದಾರ, ಸರ್ ಬಂದಾರ, ಮತ್ತೆಲ್ಲ ಹಿಂದಿರ್ತಕ್ಕಂಥ 80 ವರ್ಷದ ಯುವಕ ಅಜ್ಜ ನೋಡಿ ಎಷ್ಟು ಕಡಕದಾರ ಅವರು. ಎಷ್ಟು ಅವ್ರು ನೋಡಿ ಇವತ್ತು ಆ ದೇಹ ದಾನ ಮಾಡ್ಯಾರ ಗುರುಗಳ ಆಶೀರ್ವಾದದಿಂದ, ಪರಮ ಪೂಜೆ ಬಸವಾನಂದ ಪೂಜ್ಯದಿಂದ ನಾವು ಉಳಿದಿನಿ ಅಂತಾರೆ ಅವರು. ಕಾರಣ ಏನಂತ ಕೇಳಿದ್ರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಕಣ್ಣ ಕಾಣಂಗಿಲ್ಲ ಅವರಿಗೆ, ಒಳಗಿನ ಕಣ್ಣ ಕಾಣಬಹುದು. ಒಳಗಿನ ಕಣ್ಣ ಕಾಣ ನೋಡ್ರಿ, ಕುರುಡಿದ್ದ ಸುಮ್ಮನೆ ಇರಂಗಿಲ್ಲ. ಲಕ್ಷ ಕೊಡು ನೀವೆಲ್ಲ ಹಿಂಗೆ ಮಾಡ್ತಿರ್ತಾರ ನೋಡ್ರಿ, ನಾನು ಹಿಂಗೆ ಮಾಡಿರ್ತಿರ್ತ ಅವ ಕುರುಡಿದ್ದ ವ್ಯಕ್ತಿ ಕಿವಿಯ ಮೂಲಕ ನೋಡ್ತಾನವ. ನೋಡು, ಭಾಳ ದೂರಿನ ಶ್ರವಣ ಶಕ್ತಿ ಇರ್ತೈತಿ. ಅಲ್ಲಿ ಬರುವಾಗ ನೀವೆಲ್ಲ ಎದುರಲ್ಲಿ ಬರ್ತಿಲ್ಲ, ಅಲ್ಲಿ ಬಂದ ತಕ್ಷಣ ಗಾಡಿ ಆವಾಜ್ ಆದ ತಕ್ಷಣ ಪರಮ ಪೂಜೆ ಎಷ್ಟು ಗೌರವ ಸಲ್ಲಿಸ್ತಾರೆ ಅಂದ್ರೆ ಎಷ್ಟು ಶಕ್ತಿ ಇರಬೇಕು. ಒಳಗಿನ ಕಣ್ಣೆ ಎತ್ತರದ ಅವರಿಗೆ, ಒಳಗಿನ ಕಣ್ಣಲ್ಲ. ಈ ಕಣ್ಣ ಕಾಣಂಗಿಲ್ಲ, ಒಳಗಿನ ಕಣ್ಣ ಕಾಣ್ತದ. ಆತ್ಮದ ಕಣ್ಣದ, ವಿಶೇಷವಾದ ಕಣ್ಣದ ಅವರಿಗೆ. ಆ ಕಣ್ಣು ನಮ್ಮೆಲ್ಲರ ಮೇಲೆ ಅವರ ಬೆಳಕು, ಅರಿವಿನ ಬೆಳಕು ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಮಾತನ್ನು ಹೇಳ್ತಾ, ಅಂತಹ ಪರಮ ಪೂಜ್ಯರನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಧನ್ಯರು ಅನ್ನುವಂತಹ ಮಾತನ್ನು ಹೇಳ್ತಾ, ಇಲ್ಲೆಲ್ಲ ಹಿರಿಯ ಅನುಭವಿಗಳು ಬಂದಾರ. ನೀವೆಲ್ಲ ಶರಣ ದಂಪತಿಗಳು ಬಂದಿರಿ. ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಹೇಳುವುದ್ರೊಳಗೆ ಏನಾದರೂ ವ್ಯತ್ಯಾಸ ಆಗಿದ್ರೆ ನಾವು ಸಣ್ಣವರು, ಸ್ವಾಮಿಗಳಿರ್ಬೋದು, ನಾವು ಸಣ್ಣವರು ತಿದ್ದಿಕೊಂಡು ನಾವೆಲ್ಲ ಹೋಗೋಣ ಅನ್ನುವಂತಹ ಮಾತನ್ನು ಅರ್ಥ ಮಾಡಿಕೊಂಡು ನಾವು ಶರಣ ಜೀವನವನ್ನು ಸಾಗಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ.